ಬೀದರ್ ಎಟಿಎಂ ಸಿಬ್ಬಂದಿ ಹತ್ಯೆ ಮತ್ತು ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರು ದರೋಡೆಕೋರರು ಸಿಕ್ಕಿ ಬಿದ್ದಿದ್ದು ಹೇಗೆ? ನ್ಯೂಸ್ 18ಗೆ ಇನ್ಸೈಡ್ ಮಾಹಿತಿ ಲಭ್ಯ ಆಗಿದೆ. 1 ವರ್ಷ 7 ತಿಂಗಳ ಹಿಂದೆ ನಡೆದಂತಹ ಬೀದರ್ ಎಟಿಎಂ ದರೋಡೆ ಪ್ರಕರಣ ಜೊತೆಗೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಇಬ್ಬರು ದರೋಡೆಕೋರರು ಪೊಲೀಸರಿಗೆ ಹೇಗೆ ಸಿಕ್ಕಿದ್ದಾರೆ, ಯಾವ ರೀತಿಯಾಗಿ ಅವರನ್ನು ಹುಡುಕುವ ಪ್ರಯತ್ನ ಆಯಿತು, ಬೈಕಲ್ಲಿ ಹೋಗ್ತಾ ಇದ್ದ ಆರೋಪಿಗಳನ್ನ ಬೆನ್ನತ್ತಿದ್ರು ಪೊಲೀಸರು. ದರೋಡೆಕೋರರ ಬೈಕ್ಗೆ ಕಾರನ್ನ ಡಿಕ್ಕಿ ಹೊಡೆಸಿ ಇಬ್ಬರು ದರೋಡೆಕೋರರನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಬೈಕ್ನಿಂದ ಕೆಳಗೆ ಬೀಳ್ತಿದ್ದಂತೆಯೇ ಪೊಲೀಸರು ಇಬ್ಬರು ದರೋಡೆಕೋರರನ್ನ ಲಾಕ್ ಮಾಡಿದ್ದಾರೆ. 2 ವಾಹನಗಳಲ್ಲಿ ದರೋಡೆಕೋರರನ್ನ ಪೊಲೀಸರು ಬೆನ್ನತ್ತಿದ್ರು. ಬಿಹಾರದ ವೈಶಾಲಿ ಜಿಲ್ಲೆಯ ದಾಮೋದರ ಗ್ರಾಮದಲ್ಲಿ ಬಂಧನವನ್ನ ಮಾಡಿದ್ದಾರೆ. ಬಂಧನದ ವೇಳೆ ಬೀದರ್ ಪೊಲೀಸರ ಮೇಲೇನೆ ಈ ದರೋಡೆಕೋರರು ದಾಳಿಯನ್ನ ಮಾಡಿದ್ದಾರೆ. ಬೈಕ್ನಿಂದ ಬೀಳ್ತಾ ಇದ್ದಂತೆ ವಾಹನಗಳಲ್ಲಿ ದರೋಡೆಕೋರರನ್ನ ಎತ್ತಾಕೊಂಡಿದ್ದಾರೆ ಪೊಲೀಸರು. ದರೋಡೆಕೋರರು ಲಾಕ್ ಆಗ್ತಾ ಇದ್ದಂತೆ ಮಾರ್ಕೆಟ್ ಎಎಸ್ಐ ಅಮಿತ್ ಮೇಲೆ ಗ್ರಾಮಸ್ಥರು ದಾಳಿ ಮಾಡಿದ್ದಾರೆ. ದಾಳಿ ಹಿನ್ನೆಲೆ ಎಎಸ್ಐ ಕೈಗೆ ಗಾಯ ಆಗಿದೆ. ಬೈಕ್ನಿಂದ ಕೆಳಗೆ ಬೀಳ್ತಿದ್ದಂತೆ ಪೊಲೀಸರು ಇಬ್ಬರನ್ನ ಕೂಡ ಲಾಕ್ ಮಾಡಿದ್ದಾರೆ. ಇವರೇ ಅಲ್ಲಿ ಗಾಡಿಯನ್ನ ತಾಗಿಸಿ ಅವ್ರು ಕೆಳಗೆ ಬೀಳ್ತಾ ಇದ್ದಂತೆ ಇಮಿಡಿಯೇಟ್ ಆಗಿ ಅವರನ್ನ ಹಿಡಿಯುವಂತಹ ಕೆಲಸ ಆಗಿದೆ. 16 ಜನವರಿ 2025ರಂದು ಬೀದರ್ನಲ್ಲಿ ಎಟಿಎಂ ದರೋಡೆ ಮಾಡಿದ್ದು, ಜೊತೆಗೆ ಎಟಿಎಂನ ಸಿಬ್ಬಂದಿಯನ್ನ ಕೊಲೆ ಮಾಡಿ ಈ ಹಣವನ್ನ ಎತ್ಕೊಂಡು ಹೋಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಇಬ್ಬರು ದರೋಡೆಕೋರರನ್ನ ಪೊಲೀಸರು ಹಿಡಿಯುವಲ್ಲಿ ಸಕ್ಸಸ್ ಆಗಿದ್ದಾರೆ. ಬರೋಬ್ಬರಿ 1 ವರ್ಷ 7 ತಿಂಗಳ ಬಳಿಕ ಇದೀಗ ಇಬ್ಬರು ದರೋಡೆಕೋರರು ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾರೆ. ಪ್ರಮುಖವಾಗಿ ಇವರು ಅವರು ಇದ್ದಂತಹ ಜಾಗವನ್ನ ನಾವು ಗಮನಿಸೋದಾದ್ರೆ ಬಿಹಾರದಲ್ಲಿದ್ರು. ವೈಶಾಲಿ ಜಿಲ್ಲೆಯ ದಾಮೋದರ್ ಗ್ರಾಮದಲ್ಲಿ ಅವರನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಬೈಕ್ ಮೇಲೆ ಬಂದ ಇಬ್ಬರು ಆರೋಪಿಗಳನ್ನು ನಿನ್ನೆ ನಾವು ದಸ್ತಗಿರಿ ಮಾಡಿದ್ದೇವೆ. ಸುಮಾರು ಒಂದು 20 ದಿನದಿಂದ ಅವರ ಮೂವ್ಮೆಂಟ್ ಮೇಲೆ ನಾವು ನಿಗಾ ವಹಿಸಿದ್ದೇವೆ. ಅದರ ಪ್ರಕಾರ ನಿನ್ನೆ ಇಂಥ ಕಡೆ ಬರಬಹುದಂತ ನಾವು ಅಂದಾಜು ಮಾಡಿ ಅಲ್ಲಿ ಟ್ರ್ಯಾಪ್ ಮಾಡಿ ಕೂತಿದ್ವಿ ನಾವು. ಸೊ ನಿನ್ನೆ ಸಿಕ್ಕಿದ್ದಾರೆ, ಅವರು ಇಬ್ಬರು ಸಿಕ್ಕಿದ್ದಾರೆ. ಇನ್ನೊಂದು ಟೀಮು ಬೈ ರೋಡ್ ಬರ್ತಾ ಇದೆ. ನಿನ್ನೆ ಬೈಕ್ ಡೀಟೇಲ್ಸ್ ಗೊತ್ತಾಗಿದೆ ನಮಗೆ. ಸೊ ಅವರೇ ಅಂತ ಖಚಿತಪಡಿಸ್ಕೊಂಡು ನಾವು ವಿ ಆರ್ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ಕರ್ನಾಟಕ ಪೊಲೀಸ್ ಟೀಮ್. ನಿಜವಾಗ್ಲೂ ನೀವು ಹೇಳಿದಂಗೆ ನಾವು ಹೆಮ್ಮೆ ಪಡ್ತಾ ಇದ್ದೇವೆ. ದೇ ಆರ್ ವಾಂಟೆಡ್ ಇನ್ ತೆಲಂಗಾಣ, ಬಿಹಾರ್ ಆಸ್ ವೆಲ್ ಆಸ್ UP. ಎಲ್ಲರೂ ಒಟ್ಟಿಗೆ ಅವರು ಪ್ರಯತ್ನ ಮಾಡ್ತಿದ್ರು, ನಾವು ಪ್ರಯತ್ನ ಮಾಡ್ತಿದ್ದೇವೆ. ಬಟ್ ಅವ್ರಿಗಿಂತ ಹೆಚ್ಚಿಗೆ ನಾವು ಪ್ರಯತ್ನ ಮಾಡಿದ್ರೆ ಯಶಸ್ವಿಯಾಗಿದ್ದೇವೆ. ಸುಮಾರು ದರೋಡೆಯಾಗಿ 1.5 ವರ್ಷ ಆಗ್ತಿದ್ರಿಂದ ಹಣ ಎಲ್ಲಿಟ್ಟಿದ್ದಾರೆ, ಹಣ ಯಾವ ರೀತಿ ಉಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಇಂಟ್ರಾಗೇಷನ್ ಮಾಡಿ ರಿಕವರಿ ಮಾಡಬೇಕಾಗ್ತದೆ. ಮೇನ್ ಆರೋಪಿಗಳು ದಿನ ಬೈಕ್ ಮೇಲೆ ಬಂದ ಇಬ್ಬರು ಆರೋಪಿಗಳು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ದುರ್ಗಪ್ಪ ಹೊಸಮನಿ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗಪ್ಪ, ಈಗಾಗಲೇ 1 ವರ್ಷ ಆಲ್ಮೋಸ್ಟ್ 7 ತಿಂಗಳ ಬಳಿಕ ಎಟಿಎಂ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ದರೋಡೆಕೋರನ್ನ ಬಂಧಿಸಿದ್ದಾರೆ. ಯಾವ ರೀತಿಯಾಗಿತ್ತು ಈ ಕಾರ್ಯಾಚರಣೆ? ನವಿತಾ, ಏನು 1 ವರ್ಷ 7 ತಿಂಗಳ ಬಳಿಕ ಈಗ ಬೀದರ್ನ SBI ಎಟಿಎಂ ಸಿಬ್ಬಂದಿ ಮತ್ತು ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಹಾರ ರಾಜ್ಯದ ವೈಶಾಲಿ ಜಿಲ್ಲೆಯ ಇಬ್ಬರು ದರೋಡೆಕೋರರನ್ನ ಬಂಧಿಸಿರ್ತಕ್ಕಂಥದ್ದು. ಒಬ್ಬ ಅಮನ್ ಕುಮಾರ್ ಮತ್ತೊಬ್ಬ ಅಲೋಕ್ ಕುಮಾರ್ ಎಂಬ ಇಬ್ಬರು ಆರೋಪಿಗಳನ್ನ ಈಗಾಗಲೇ ಪೊಲೀಸರು ಬಂಧಿಸಿರ್ತಕ್ಕಂಥದ್ದು. ಅದು ಬಿಹಾರ ವೈಶಾಲಿ ಜಿಲ್ಲೆಯ ದಾಮೋದರ ಗ್ರಾಮ ಎಂಬ ಗ್ರಾಮದಲ್ಲಿ. ಈ ಒಂದು ಏನು ಪೊಲೀಸರು ನಿರಂತರವಾಗಿ ಈ ದರೋಡೆ ಪ್ರಕರಣ ನಡೆದ ಬಳಿಕ 19 ತಿಂಗಳ ನಿರಂತರವಾಗಿ ಕಾರ್ಯಾಚರಣೆಯನ್ನ ಮಾಡಿದ್ರು. ದರೋಡೆಕೋರರಿಗಾಗಿ ಹುಡುಕಾಟವನ್ನು ಕೂಡ ನಡೆಸಿದ್ರು. ಆದ್ರೂ ಕೂಡ ಆರೋಪಿಗಳ ಸುಳಿವು ಸಿಗ್ತಾ ಇರಲಿಲ್ಲ. ಆದ್ರೆ 20 ದಿನಗಳ ಹಿಂದೆ ಅಷ್ಟೇ ಏನು ಬೀದರ್ನ ಪೊಲೀಸರಿಗೆ ಒಂದು ಖಚಿತ ಮಾಹಿತಿ ಸಿಗುತ್ತೆ. ಇವರು ಈ ಬಿಹಾರ್ನ ಒಂದು ದಾಮೋದರ ಗ್ರಾಮದಲ್ಲಿ ಬಂದೇ ಬರ್ತಾರೆ ಅನ್ನೋ ಒಂದು ಮಾಹಿತಿ ಇರುತ್ತೆ. ಹೀಗಾಗಿ ಆರೋಪಿಗಳ ಒಂದು ಚಲನವಲಗಳನ್ನ 20 ದಿನಗಳಿಂದ ನಿಗಾವನ್ನ ವಹಿಸಿರ್ತಾರೆ. ನಿನ್ನೆ ಅಷ್ಟೇ ಏನು ಮಧ್ಯಾಹ್ನ ಇಬ್ಬರು ಆರೋಪಿಗಳು, ಅಂದ್ರೆ ಯಾರಿಗೂ ಗೊತ್ತು ಸಿಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇವರು ಪ್ರತಿನಿತ್ಯ ಸಂಚರಿಸಿದಂತ ವೇಳೆಯಲ್ಲಿ ಎಲ್ಲಾದ್ರೂ ಹೊರಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಧರಿಸಿಯೇ ಹೊರಗಡೆ ಬರ್ತಿದ್ರಂತೆ. ಆದ್ರೆ ಇದೆಲ್ಲ ಪೊಲೀಸರಿಗೆ ಗೊತ್ತಿತ್ತು. ಹೀಗಾಗಿ ದಾಮೋದರ ಗ್ರಾಮಕ್ಕೆ ಈ ಆರೋಪಿಗಳು ಬಂದೇ ಬರ್ತಾರೆ ಅನ್ನೋ ಒಂದು ಖಚಿತ ಮಾಹಿತಿಯ ಹಿನ್ನೆಲೆಯಲ್ಲಿ ಆರೋಪಿಗಳು ಬೈಕ್ ನಲ್ಲಿ ಬಂದಂತ ಸಂದರ್ಭದಲ್ಲಿ ನಿನ್ನೆ ಮಧ್ಯಾಹ್ನ ಏನು 2 ತಂಡಗಳಾಗಿ ಇಲ್ಲಿ ಏನು ಬೀದರ್ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿದ್ದು. ಒಂದು ತಂಡ ಏನು ಆರೋಪಿಗಳನ್ನ ಬೈಕ್ ನಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕೆಳಗೆ ಬೀಳಿಸ್ತಕ್ಕಂಥ ಪ್ರಯತ್ನ ಮಾಡುತ್ತೆ. ಇನ್ನೊಂದು ತಂಡ ಏನು ಬಿದ್ದಂತಹ ದರೋಡೆಕೋರರನ್ನ ಲಾಕ್ ಮಾಡುವಂತ ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ಪ್ಲಾನ್ ಕೂಡ ಸಕ್ಸಸ್ ಆಗಿರ್ತಕ್ಕಂಥದ್ದು. ಈಗಾಗಲೇ ಏನು ಬಿಹಾರ ರಾಜ್ಯದಿಂದ ಬೀದರ್ ಕಡೆಗೆ ಈಗಾಗಲೇ ಆರೋಪಿಗಳನ್ನ ಕರೆತರುವಂತಹ ಪ್ರಯತ್ನ ಕೂಡ ನಡೀತಾ ಇರತಕ್ಕಂಥದ್ದು. ಮತ್ತೆ ನಿರಂತರವಾಗಿ ಈ ಒಂದು ಕಾರ್ಯಾಚರಣೆ ನಡೆದ ಏನು ಜನವರಿ 2025
ಜನವರಿ 16 ಮತ್ತು 2025 ಏನು ನಡೆದಿತ್ತು ಈ ಒಂದು ಘಟನೆ ನಡೆದ ಬಳಿಕ ಏನು ಬೀದರ್ನಿಂದ ತೆಲಂಗಾಣದ ಹೈದರಾಬಾದ್ ಮೂಲಕ ಹೈದರಾಬಾದ್ಗೆ ಹೋಗಿ ಅಲ್ಲಿಂದ ಛತ್ತೀಸ್ಗಢದ ರಾಯಪುರಕ್ಕೆ ಹೋಗಕ್ಕೆ ಪ್ರಯತ್ನ ಮಾಡ್ತಾರೆ. ಮತ್ತೆ ಆ ಪ್ರಯತ್ನವು ಕೂಡ ಅಲ್ಲಿಂದ ವಿಫಲ ಆಗಿ ಬೇರೆ ಪೊಲೀಸರ ಕಣ್ತಪ್ಪಿಸಿ ಬೇರೆ ಕಡೆ ಹೋಗಿರ್ತಾರೆ. ಅಲ್ಲಿಂದ ಏನು ಇಲ್ಲಿವರೆಗೆ ಪೊಲೀಸರ ಕೈಗೆ ಸಿಕ್ಕಿರ್ಲಿಲ್ಲ. ಇವತ್ತು ಬೀದರ್ ಪೊಲೀಸರು ಕಾರ್ಯಾಚರಣೆಯಲ್ಲಿ ಯಶಸ್ವಿ ಆಗಿರ್ತಕ್ಕಂಥದ್ದು ಮತ್ತೆ ಬೀದರ್ನ ಪೊಲೀಸರ ಕಾರ್ಯಕ್ಕೂ ಕೂಡ ಈಗ ಮೆಚ್ಚುಗೆ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ನವಿತಾ, ಥ್ಯಾಂಕ್ ಯು ದುರ್ಗಪ್ಪ ಹೊಸಮನಿ ಡೀಟೇಲ್ಸ್ಗೆ. ಬೀದರ್ ಎಟಿಎಂ ಸಿಬ್ಬಂದಿ ಹತ್ಯೆ ಮತ್ತು ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪ್ರಕರಣದ ಇಬ್ಬರನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ. ಅವರನ್ನೀಗ ಕರ್ಕೊಂಡು ಬರ್ತಾ ಇದ್ದಾರೆ. ಗಾಯಾಳು ಶಿವ ಗುನ್ನಳ್ಳಿ ಮನೆಯಲ್ಲಿ ಇದೀಗ ನೆಮ್ಮದಿ. ಪರಸ್ಪರ ಸಿಹಿ ತಿನ್ನಿಸಿ ಸಂಭ್ರಮಿಸಿದ್ದಾರೆ ಶಿವ ಕುಟುಂಬಸ್ಥರು. ಬಿಹಾರ ರಾಜ್ಯದಲ್ಲಿ ಇಬ್ಬರನ್ನ ಬಂಧಿಸಿರೋದು ಸಂತಸ ತಂದಿದೆ ಅಂತ ಹೇಳಿದ್ದಾರೆ. 16 ಜನವರಿ 2025 ನಡೆದಿದ್ದಂತಹ ಘಟನೆ, ಅದರಲ್ಲೂ ಕೂಡ ಎಟಿಎಂನಲ್ಲಿ ದರೋಡೆಯನ್ನ ಮಾಡಿದ್ರು. ಅಲ್ಲಿನ ಸಿಬ್ಬಂದಿಯ ಒಬ್ಬರನ್ನ ಸಾಯಿಸೇ ಬಿಟ್ಟಿದ್ರು. ಜೊತೆಗೆ ಇನ್ನೂ ಉಳಿದಂತೆ ಅನೇಕರಿಗೆ ಗಾಯ ಕೂಡ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಇದೀಗ ದರೋಡೆಕೋರರು ಬಂಧನಕ್ಕೆ ಒಳಪಟ್ಟಿದ್ದಾರೆ. ದರೋಡೆಕೋರರು ನಮ್ಮ ಜೀವನವನ್ನೇ ಹಾಳು ಮಾಡಿದ್ರು, ನನ್ನ ಸಹೋದ್ಯೋಗಿಯನ್ನ ಕೊಂದು ಬಿಟ್ರು ಅಂತ ಶಿವ ಬೇಸರವನ್ನ ಹೊರ ಹಾಕಿದ್ದಾರೆ. ಹಂತಕರನ್ನ ಎನ್ಕೌಂಟರ್ ಮಾಡಬೇಕು ಅಂತ ಆಗ್ರಹವನ್ನ ಮಾಡಿದ್ದಾರೆ. ಕಳೆದ 6 ತಿಂಗಳಿಂದ ನಾನು ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದೇನೆ. ಆದ್ರೆ 19 ತಿಂಗಳಾದ್ರೂ ನನಗೆ ಸರ್ಕಾರದಿಂದ ಆರ್ಥಿಕ ಪರಿಹಾರ ಸಿಕ್ಕಿಲ್ಲ ಅಂತ ನ್ಯೂಸ್ 18 ಕನ್ನಡಕ್ಕೆ ಗಾಯಾಳು ಶಿವ ಗುನ್ನಳ್ಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದರೋಡೆಕೋರರು ಬಂದು ಇಮಿಡಿಯೇಟ್ಲಿ ನಮ್ಗೆ ಫೈರ್ ಮಾಡಿ ನಂದು ಸ್ನೇಹಿತನ ನಂದು ಜಾಯಿಂಟ್ ಕಸ್ಟೋಡಿಯನ್ ಗಿರಿ ವೆಂಕಟೇಶನ ಸ್ಥಳದಲ್ಲೇ ಗುಂಡೇಟು ನಡೆಸಿ ಸ್ಥಳದಲ್ಲೇ ಅವನು ಮೃತಪಟ್ಟ. ತದಾದ ನಂತರ ನನಗೂ ಕೂಡ ನನಗಿಲ್ಲಿ ಎದೆ ಭಾಗದಲ್ಲಿ ಇಲ್ಲಿ ಗುಂಡು ಹತ್ತಿತ್ತು. ಆ ಸಮಸ್ಯೆ ಅದು ಇನ್ನ ನೆನ್ಸ್ಕೊಂಡ್ರೆ ನಂಗೆ ಬಹಳ ಒಂದ್ ನೋವಿನ ಸಂಗತಿ ಅಂತ ಹೇಳ್ಬಹುದು. ತದಾದ ನಂತರ ಇಲ್ಲಿ 19 ತಿಂಗಳಾಯ್ತು ಇಲ್ಲಿವರೆಗೂ ನಮ್ ಬೀದರ್ ಪೊಲೀಸರು ಸ್ಪೆಷಲಿ SP ಅವರು ಆ ದರೋಡೆಕೋರರನ್ನ ಹಿಡಿದಿದ್ದಾರೆ. ಇದು ಬಹಳ ಒಳ್ಳೆ ಸಂಗತಿ ಅಂತ ಹೇಳ್ಬಹುದು. ಬಹಳದ ಒಂದು ಖುಷಿ ನಮಗ. ಸರ್ಕಾರ ನನಗೆ ಇನ್ನೂವರೆಗೂ ಏನು ಆರ್ಥಿಕ ಪರಿಹಾರ ಕೊಡ್ತೆ ಅಂತ ಅಂದಿರೋ ಅದು ಭರವಸೆನೇ ಆಗಿದೆ. ATM ವಾಹನಕ್ಕೆ ಹಣ ಸಾಗಿಸ್ತಿರ್ಬೇಕಾದ್ರೆ ಸುಮಾರು 83 ಲಕ್ಷ ಅಲ್ಲಿ ಏಕಾಏಕಿ ಹಗಲೇ ಗುಂಡಿನ ದಾಳಿ ನಡೆಸಿದ ಇಬ್ಬರು ಆಗಂತುಕರು ದರೋಡೆಕೋರರು ಸ್ಥಳದಲ್ಲಿ ಅವ್ರದ್ದು ಗಿರಿ ವೆಂಕಟೇಶನ್ ಅಂತ ನಮ್ಮ ಶಿವನ್ ಸಹೋದ್ಯೋಗಿ ಮೃತಪಟ್ಟರೆ ಇವನಿಗೆ ಎದೆಯಿಂದ ಗುಂಡು ಹೋಗು ಬೆನ್ನಿಂದ ಹೊರ ಹೋಗಿತ್ತು. ಇವನು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದ. ಆ ಟೈಮಿನಲ್ಲಿ ಹೈದರಾಬಾದ್ನಲ್ಲಿ ಸೂಕ್ತ ಚಿಕಿತ್ಸೆ ಸಮಯಕ್ಕೆ ಕೊಟ್ಟು ಉಳಿಸ್ಕೊಂಡಿದ್ವಿ. ಆ ಒಂದು ದರೋಡೆಕೋರರು ಬಂಧಿಸುವಲ್ಲಿ ಯಶಸ್ವಿ ಆಗಿದ್ದಾರೆ. ಇದೊಂದು ಬಹಳ ಸಂತಸ ಸಂಗತಿ. ಯಾಕಂತಂದ್ರೆ ನಾನು ಇಷ್ಟೆಲ್ಲ ವಿಳಂಬ ಆಗೋದು ನೋಡಿದ್ರೆ ಹಿಡಿತಾರೋ ಇಲ್ಲೋ ಅಂದಂಗೆ ಆಗಿತ್ತು ನಮಗೆ. ಆದರೆ ಗೊತ್ತ ನೀನು ಹಿಡಿದಾಗ ನಮಗೆಲ್ಲ ಇಷ್ಟ ಅಂದರೆ ನಾವೆಲ್ಲ ಮನೆ